ಬಿಸಿ ಬಿಸಿ ದೋಸೆ ತರ ಸೇಲ್ ಆಗ್ತಿದೆ ಈ ಕಾರು. ಕೇವಲ 7,90,000 ರೂಪಾಯಿಗೆ ಇಷ್ಟೊಂದೆಲ್ಲ ಫೀಚರ್ಸ್ ಕೊಡ್ತಾರ ಈ ಕಾರಲ್ಲಿ. ಯಾಕೆ ಇಷ್ಟೊಂದು ಕ್ರೇಜು? ನಿಜವಲ್ಲ ನಿಮ್ಗೆ ಯಾರಿಗೂ ನಂಬಕ್ ಚಾನ್ಸೇ ಇಲ್ಲ ಅನ್ಸುತ್ತಲ್ಲ. ಆ ಕಾರ್ ಯಾವುದು? ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಬಾಸ್ ಓಲಾ. ನಾನು ಚಂದನ್. 2026ರ ಆರಂಭದಲ್ಲೇ ಕಾರ್ ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಸಂಚಲನ ಶುರುವಾಗಿದೆ. ಟಾಟಾ ನೆಕ್ಸಾನ್, ಮಾರುತಿ ಬ್ರೀಜಾ ಅಂತಹ ಘಟಾನ್ಘಟಿ ಕಾರ್ಗಳ ನಡುವೆ ಈ ಒಂದು ಕಾರ್ ಮಾತ್ರ ಬಿಸಿ ಬಿಸಿ ದೋಸೆ ತರ ಸೇಲ್ ಆಗ್ತಾ ಇದೆ. ಕಳೆದ ಜನವರಿ ತಿಂಗಳಲ್ಲಿ ನೀವು ಬರೋಬ್ಬರಿ 12,413 ಜನ ಮುಗಿಬಿದ್ದು ಈ ಕಾರನ್ನ ಬುಕ್ ಮಾಡಿದ್ದಾರೆ. ಆ ಕಾರ್ ಯಾವುದು ಗೊತ್ತಾ? ಮತ್ಯಾವುದು ಅಲ್ಲ ಸ್ನೇಹಿತರೆ, ಮಧ್ಯಮ ವರ್ಗದವರ ಫೇವರೇಟ್ ಹುಂಡೈ ವೆನ್ಯೂ. ಅಷ್ಟಕ್ಕೂ ಈ ಪುಟ್ಟ SUV ನಲ್ಲಿ ಅಂತದ್ದೇನಿದೆ? ಬೆಲೆ ಎಷ್ಟು ಸರ್? ಯಾವೆಲ್ಲ ಕಲರ್ ಸಿಗುತ್ತೆ? ಮೈಲೇಜ್ ಎಷ್ಟು ಕೊಡುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನೇ ಪರ್ಸನಲ್ ಆಗಿ ರಿಪ್ಲೈ ಮಾಡ್ತೀನಿ. ಈಗ ವಿಡಿಯೋ ಒಳಗಡೆ ಹೋಗೋಣ. ಲೆಟ್ಸ್ ಡ್ರೈವ್. ಮೊದಲಿಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹುಂಡೈ ಕಂಪನಿ ಜನವರಿಯಲ್ಲಿ 59,107 ಕಾರುಗಳು ಮಾರಾಟ ಮಾಡಿದ್ದಾರೆ. ಅದರಲ್ಲಿ ವೆನ್ಯೂ ಒಂದೇ 12,413 ಯೂನಿಟ್ ಸೇಲ್ ಆಗಿದೆ. ಅಂದ್ರೆ ಹುಂಡೈ ಮಾರೋ ಪ್ರತಿ 5 ಕಾರುಗಳಲ್ಲಿ ಒಂದು ವೆನ್ಯೂ ಇತ್ತು. ಇದಕ್ಕೆ ಮೇನ್ ರೀಸನ್ ಇದರ ಲುಕ್ ಮತ್ತೆ ಬಜೆಟ್ ಬೆಲೆ. ಎಲ್ರಿಗೂ ಬೇಕಾಗಿರೋದೆ ಲುಕ್ ಮತ್ತೆ ಡಿಸೈನ್ ಫೀಚರ್ಸ್ಗಳು ಏನೇನಿದೆ ಒಳಗಡೆ ಅಂತ. ಮೊದಲು ಗಾಡಿ ನೋಡೋಕೆ ಹೇಗಿದೆ ಅಂದ್ರೆ ಇದನ್ನ ಬೇಬಿ ಕ್ರೆಟ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಡಾರ್ಕ್ ಕ್ರೋಮ್ ಗ್ರಿಲ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಇರೋ ಗ್ರಿಲ್ ಕಾರಿಗೆ ಸಖತ್ ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ. LED ಲೈಟಿಂಗ್ಸ್ ಅಂದ್ರೆ ಇದರಲ್ಲಿ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ಕೂಡ ಇದೆ. ಅಂದ್ರೆ ರಾತ್ರಿ ಹೊತ್ತೆ ಹಿಂದೆ ಇರೋ ಲೈಟ್ ಪೂರ್ತಿ ಉದ್ದಕ್ಕೂ ಉರಿಯುತ್ತೆ. ಅಂದ್ರೆ ನೋಡೋಕೆ ಸೂಪರ್ ಆಗಿ ಮತ್ತೆ ಸ್ಟೈಲಿಶ್ ಆಗಿ ಕಾಣುತ್ತೆ. ಅಂದ್ರೆ ಪಡಲ್ ಲ್ಯಾಂಪ್ಸ್. ಕಾರ್ ಹತ್ತುವಾಗ ನಿಮಗೆ ಕೆಳಗಡೆ ಲೈಟ್ ಬೀಳುತ್ತೆ. ಅಂದ್ರೆ ಪ್ರೀಮಿಯಂ ಲುಕ್ ಫೀಲ್ ಇರಬೇಕು ಅಂತ ಮಾಡ್ತಿದ್ದಾರೆ. ಇನ್ನು ಎಲ್ರಿಗೂ ಕಲರ್ಸ್ ವಿಚಾರ ನೋಡೋದಾಯ್ತು ಅಂದ್ರೆ ಸಫೈರ್ ಬ್ಲೂ ಇರಲಿ ಅಥವಾ ಡ್ಯುಯಲ್ ಟೋನ್ ಬ್ಲ್ಯಾಕ್ ರೂಫ್ ಇರಲಿ ಕೂಡ ಪರವಾಗಿಲ್ಲ. ರೋಡ್ ಮೇಲೆ ಈ ಗಾಡಿ ಹೋಗ್ತಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಜನ ಮಾತ್ರ ತಿರುಗಿ ನೋಡೋ ಲೆವೆಲ್ಗೆ ಇರುತ್ತೆ. ಬಿಕಾಸ್ ಆ ರೀತಿಯ ಪ್ರೀಮಿಯಂ ಕ್ವಾಲಿಟಿ ಲುಕ್ ಜೊತೆಗೆ ಎಕ್ಸ್ಟೀರಿಯರ್ ಕ್ವಾಲಿಟಿಯನ್ನು ಕೊಡ್ತಿದ್ದಾರೆ. ಜಸ್ಟ್ ಪ್ರೀಮಿಯಂ ಲುಕ್ ಕೂಡ ಕೊಡ್ತಾರೆ. ಇನ್ನು ಒಳಗಡೆ ಇಂಟೀರಿಯರ್ ಮತ್ತೆ ಕ್ಯಾಬಿನ್ ಯಾವ ತರ ಇರುತ್ತೆ? ಕಾರ್ ಒಳಗಡೆ ಕೂತ್ರೆ ನಿಜವಾಗ್ಲೂ ರಾಜಾತಿಥ್ಯ ಕೂಟಂಗಲ್ಲಿ ಫೀಲ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಅಂತಾರೆ. ಎಲೆಕ್ಟ್ರಿಕ್ ಸನ್ ರೂಫ್, ಜನರಿಗೆ ಬೇಕಾಗಿರೋದೇ ಸನ್ ರೂಫ್ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಪವರ್ಡ್ ಡ್ರೈವಿಂಗ್ ಸೀಟ್, ಅಂದ್ರೆ ಬರೀ ಒಂದು ಬಟನ್ ಒತ್ತಿದ್ರೆ ಸಾಕು, ಡ್ರೈವರ್ ಸೀಟ್ ಅಡ್ಜಸ್ಟ್ ಆಗುತ್ತೆ. ಈ ಸೆಗ್ಮೆಂಟ್ ನಲ್ಲಿ ಇದು ಬಹಳ ಮೊದಲ ಫ್ಯೂಚರ್ ಅಂತ ಕೂಡ ಹೇಳ್ಬೋದು. ಇನ್ನು ಕೂಲ್ಡ್ ಗ್ಲೋ ಬಾಕ್ಸ್, ನಿಮ್ಮ ಕೂಲ್ ಡ್ರಿಂಕ್ಸ್ ಅಥವಾ ಚಾಕ್ಲೇಟ್ ಇಟ್ಟಿದ್ರೆ ನೀವು ಆರಾಮಾಗಿ ತಣ್ಣಗಾಗುತ್ತೆ, ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇನ್ನು ಏರ್ ಪ್ಯೂರಿಫೈರ್, ಗಾಳಿಯ ಒಂದು ಶುದ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇನ್ಬಿಲ್ಟ್ ಏರ್ ಪ್ಯೂರಿಫೈರ್ ಕೂಡ ಈ ಕಾರಲ್ಲಿ ಇದೆ. ಒನ್ ಆಫ್ ದ ಬ್ಯೂಟಿಫುಲ್ ಫೀಚರ್ ನಂಗೆ ತುಂಬ ಇಷ್ಟ ಆಗಿದೆ ಈ ಕಾರಲ್ಲಿ. ಬಿಕಾಸ್ ಎಲ್ರಿಗೂ ಏನನ್ಸುತ್ತೆ ಗೊತ್ತಾ, ಲೈಕ್ ಗ್ಲೋ ಬಾಕ್ಸ್ ಇರಬೇಕು, ಕೋಲ್ಡ್ ಬಾಕ್ಸ್ ಇರಬೇಕು, ನಾವು ತಿನ್ನೋ ತೊಗೊಂಡು ಹೋದಾಗ ಚಾಕ್ಲೇಟು ಡ್ರಿಂಕ್ಸ್ ಎಲ್ಲ ತಿನ್ಕೊಂಡು ಹೋಗಬೇಕು ಅನ್ನೋದು ಖುಷಿ ಇರುತ್ತೆ. ಇನ್ನು ಟೆಕ್ನಾಲಜಿ ಮತ್ತೆ ಸೇಫ್ಟಿ ಬಗ್ಗೆ ಹೇಳಿದ್ರೆ ದಿಸ್ ಇಸ್ ದ ಗೇಮ್ ಚೇಂಜರ್ ಕಾರ್ ಅಂತ ಹೇಳ್ಬೋದು. ಈಗ ಅಸಲಿ ವಿಚಾರಕ್ಕೆ ಬಂದ್ಬೇಡ. ಏನು ಗೊತ್ತಾ, ವೆನ್ಯೂ ಯಾಕೆ ಇಷ್ಟೊಂದು ಫೇಮಸ್ ಅಂದ್ರೆ ಈ ಎರಡು ಫೀಚರ್ ಇದೆ. ಮೊದಲದಾಗೆ ADAS ಲೆವೆಲ್ 2, ಇದು ಒಂದು ಮ್ಯಾಜಿಕ್ ತರ. ಏನಂತಂದ್ರೆ ಲೈನ್ ಚೇಂಜ್ ಆದ್ರೆ ಸಾಕು ವಾರ್ನಿಂಗ್ ಕೊಡುತ್ತೆ. ಮುಂದೆ ಯಾರಾದ್ರೂ ಸಡನ್ ಆಗಿ ಬಂದ್ರೆ ಗಾಡಿ ತಾನಾಗೆ ಬ್ರೇಕ್ ಅನ್ನು ಕೂಡ ಹಾಕೊಳ್ಳುತ್ತೆ. ಫಾರ್ವರ್ಡ್ ಕಲ್ಯೂಷನ್ ವಾರ್ನಿಂಗ್ ಅಂತ ಕರಿತೀವಿ. ಅಂದ್ರೆ ಹೈವೇಲಿ ಕ್ರೂಸ್ ಕಂಟ್ರೋಲ್ ಜೊತೆಗೆ ಇದು ಒಂದು ಸಿಕ್ಕಾಪಟ್ಟೆ ಬೇಕಾಗಿರುವಂತ ಫೀಚರ್ಸ್. ಎಲ್ಲರೂ ಕೂಡ ತುಂಬಾ ಇಷ್ಟ ಆಗಿದೆ. ಬಿಕಾಸ್ ಹೈವೇಲಿ ತುಂಬಾ ಜನ ಓಡಾಡೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು 360 ಡಿಗ್ರಿ ಕ್ಯಾಮ್ರಾ ಇದೆ. ಅಂದ್ರೆ ಪಾರ್ಕಿಂಗ್ ಮಾಡುವಾಗ ಕಾರ್ ಸುತ್ತಮುತ್ತ ಏನಾಗ್ತಿದೆ ಪ್ಲಸ್ ಸ್ಕ್ರೀನ್ ಮೇಲೆ ಕಣ್ಣಿಗೆ ಕಟ್ಟಿಟ್ಟ ಹಾಗೆ ಸೂಪರ್ ಆಗಿ ಕಾಣುತ್ತೆ. ಇಕ್ಕಟ್ಟಿನ ಜಾಗದಲ್ಲೂ ಕೂಡ ನೀವು ಪಾರ್ಕಿಂಗ್ನ ಸುಲಭವಾಗಿ ಈ ಒಂದು 360 ಕ್ಯಾಮ್ರಾ ಇರೋದ್ರಿಂದ ಸುಲಭವಾಗಿ ಪಾರ್ಕಿಂಗ್ ಮಾಡಬಹುದು. ಯಾರು ಬೇಕಾದ್ರೂ ಈ ಕಾರನ್ನು ತಗೊಂಡಾಗ ಪಾರ್ಕಿಂಗ್ ಅಲ್ಲಿ ಟೆನ್ಷನ್ ಬೇಡ. ಇನ್ನು 6 ಏರ್ ಬ್ಯಾಗ್ಗಳು ಎಲ್ಲಾ ವೇರಿಯಂಟ್ ನಲ್ಲೂ ಕೂಡ ನಿಮಗೆ ಎಲ್ಲಾ ವೇರಿಯಂಟ್ ನಲ್ಲೂ ಕೂಡ ಸೇಫ್ಟಿಗೆ ಸಿಕ್ಕಾಪಟ್ಟೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಇನ್ಫೋಟೈನ್ಮೆಂಟ್ ಅನ್ನ ಬಂದ್ರೆ 8 ಇಂಚಿನ ಟಚ್ ಸ್ಕ್ರೀನ್ ಜೊತೆಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಪ್ಲಸ್ ಆಪಲ್ ಕಾರ್ ಪ್ಲೇ ಕೂಡ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಅದು ಇನ್ಬಿಲ್ಟ್ ನಾನು ಹೇಳ್ತಾ ಇರೋದು. ಲೈಕ್ ಯಾರ ತಾನೇ ಈ ಹುಂಡೈ ವೆನ್ಯೂ ಇಷ್ಟ ಆಗಲ್ಲ. ಈ ರೀತಿಯೆಲ್ಲ ಒಂದು ಫೀಚರ್ಸ್ ಅನ್ನು ಕೊಟ್ಟಾಗ ನಿಜ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇದೆಲ್ಲ ಆಯಿತು ಸರ್. ಇನ್ನು ಇಂಜಿನ್ ಪವರ್ ಬಗ್ಗೆ ಮಾತಾಡಿ, ಇಂಜಿನ್ ವಿಶೇಷತೆಗಳ ಬಗ್ಗೆ ಮಾತಾಡಿದ್ರೆ, ಎಸ್, ಇಂಜಿನ್ ವಿಷಯಕ್ಕೆ ಬಂತಾಯಿತು ಅಂದರೆ ಹುಂಡೈ 3 ಆಪ್ಷನ್ ಕೊಟ್ಟಿದ್ದಾರೆ. 1.2 ಲೀಟರ್ ಪೆಟ್ರೋಲ್, ಇದು ನಾರ್ಮಲ್ ಫ್ಯಾಮಿಲಿಗೆ ಬಳಕೆಗೆ ಸೂಪರ್, ಪ್ಲಸ್ ಸಾಫ್ಟ್ ಆಗಿ ನುಗ್ಗುತ್ತೆ ಗಾಡಿ, ಸಖತ್ತಾಗಿದೆ. ಇನ್ನು ಎರಡನೇ ಪಾಯಿಂಟ್ ಅಂತ ಬಂದರೆ 1.0 ಲೀಟರ್ ಕೂಡ ಟರ್ಬೋ ಪೆಟ್ರೋಲ್ ಇದೆ. ನೀವು ಸ್ಪೀಡ್ ಆಗಿ ಏನಾದ್ರು ಪ್ರಿಯರಾಗಿದ್ದೀರಾ, ಸಿಕ್ಕಾಪಟ್ಟೆ ಸ್ಪೀಡನ್ನು ಓಡಿಸ್ತೀರಾ, ಹೈವೇಲಿ ಗಾಡಿಯನ್ನು ಹಾರಿಸ್ಬೇಕು ಅನಿಸಿದ್ರೆ ನಿಜವಾಗ್ಲೂ ಇದು ಟರ್ಬೋ ಅನ್ನೋದಕ್ಕೆ ಸುಮ್ಮನೆ ಹೇಳಲ್ಲ, ಇದನ್ನು ತಗೋಬಹುದು. ಇನ್ನು 1.5 ಲೀಟರ್ ಡೀಸೆಲ್ ಕೂಡ ಇದೆ. ಲಾಂಗ್ ಡ್ರೈವ್ ಹೋಗೋರಿಗೆ, ಈ ಹೆಚ್ಚು ಮೈಲೇಜ್ ಬೇಕು ಅನ್ನೋರು ಇದನ್ನ ನಿಜವಾಗ್ಲೂ ಒಂದು ಬೆಸ್ಟ್ ಆಪ್ಷನ್ ಅಂತ ತಗೊಳ್ಬಹುದು. ಇನ್ನು ವಿಶೇಷ ಅಂದ್ರೆ ಈ ಡೀಸೆಲ್ ನಲ್ಲೂ ಕೂಡ ಆಟೋಮೆಟಿಕ್ ಗೇರ್ ಬಾಕ್ಸ್ ಬಂದಿದೆ. ಎಸ್,
ಅದೇ ಒಂದು ಸ್ಪೆಷಾಲಿಟಿ. ಪದೇ ಪದೇ ಗೇರ್ ಹಾಕೋ ಕಿರಿಕಿರಿ ಬೇಕಾಗಿಲ್ಲ ನಿಮಗೆ, ಬಿಕಾಸ್ ಟ್ರಾಫಿಕ್ನಲ್ಲಿ ಕಾಲು ನೋವು ಸಿಕ್ಕಾಬಟ್ಟೆ, ಬಿಕಾಸ್ ತುಂಬಾ ಗೇರ್ ಚೇಂಜ್ ಮಾಡ್ತಿದ್ವಿ, ಕ್ಲಚನ್ನು ತುಂಬ ಯೂಸ್ ಮಾಡ್ತಿದ್ವಿ. ಅಂದರೆ ಇದನ್ನು ಕಣ್ಣು ಮುಚ್ಕೊಂಡು ಆರಾಮಾಗಿ ತಗೋಬೋದು. ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಇದೆ ಇಷ್ಟ ಇದೆ ಅಂದರೆ, ಬಿಕಾಸ್ ಇಷ್ಟೆಲ್ಲ ಫೀಚರ್ ಕೊಡ್ತಾನೆ, ಟರ್ಬೋ ಕೊಡ್ತಾನೆ, ನಾರ್ಮಲ್ ಕೊಡ್ತಾನೆ, ಡೀಸೆಲ್ ವೇರಿಯಂಟ್ ಇದೆ ಅಂದರೆ ಯಾರು ತಾನೇ ಬೇಡ ಅನ್ಸಲ್ಲ. ಇನ್ನು ಮುಖ್ಯವಾಗಿ ಬಂದ್ಬಿಡೋಣ ಕಲರ್ಸ್ ಮತ್ತು ವೇರಿಯಂಟ್ಸ್ ಏನೇನಿದೆ. ನೋಡೋಕೆ ನಿಮಗೆ ಲಕ್ಸುರಿಯಾಗಿ ಕಾಣಲಿ ಅಂತ ಹುಂಡೈ ಅವರು ಬಂದು 4 ಹೊಸ ಕಲರ್ಗಳನ್ನು ತಂದಿದ್ದಾರೆ. ಮಿಸ್ಟಿಕ್ ಸಫೈರ್ ರಾಯಲ್ ಲುಕ್ ಅನ್ನು ಕೊಟ್ಟರೆ, ಹ್ಯಾಸಲ್ ಬ್ಲೂ ಪ್ಲಸ್ ಡ್ರ್ಯಾಗನ್ ರೆಡ್ ಕಲರು ಮತ್ತು ಡ್ಯೂಯಲ್ ಟೋನ್ ಬ್ಲ್ಯಾಕ್ ರೂಫ್ ಅನ್ನೋ ಒಂದು ಸ್ಪೋರ್ಟಿವ್ ಲುಕ್ ಕೂಡ ನಿಮಗೆ ಇಲ್ಲಿ ಬೇಕಾದವ್ರಿಗೆ ಮಾತ್ರ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಲರ್ಸಲ್ಲಿ ತುಂಬ ಇಷ್ಟಪಡೋರೆ ಈ ರೀತಿಯ ಒಂದು ವೇರಿಯಂಟ್ಸ್ಗಳು ಸಿಗುತ್ತೆ ನಿಮಗೆ. ಕಲರ್ಸು ಪ್ಲಸ್ ಫೀಚರ್ ನೋಡೋದಾದ್ರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಫೀಚರ್ಸನ್ನು ಕೊಟ್ಟಿದ್ದಾರೆ. ಇನ್ನು ಮೇನ್ ವಿಚಾರಕ್ಕೆ ಬರೋದಾಯ್ತು ಅಂದರೆ ವೇರಿಯಂಟ್ ಮತ್ತು ಬೆಲೆ ಎಷ್ಟು ಸರ್? ಎಸ್, ನೀವು ವೇರಿಯಂಟ್ ಮತ್ತು ನೋಡೋದಾಯ್ತು ಅಂದರೆ ಈ ಎಸ್ ಪ್ಲಸ್ ಮತ್ತು SO ಅಂತ ಇದೆ, ಮತ್ತು SX ಪ್ಲಸ್ SXO ಅಂತ ಸಿಗುತ್ತೆ. ಅಂದಾಜು ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆ ನೀವು ಕೇಳೋದಾಯ್ತು ಅಂದರೆ ಇನ್ನು ವೇರಿಯಂಟ್ ಅಲ್ಲಿ ನೀವು ಅಂದಾಜಿನ ಬೆಲೆ ಅಂದ್ರೆ ನಾನು ಲಕ್ಷಗಳಲ್ಲಿ ಹೇಳ್ತಿರ್ತೀನಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಸೂಕ್ತ ಅನ್ನೋದನ್ನು ಮೊದಲನೇ ತಗೊಳ್ಳಿ. ಈ ಬೇಸ್ ಅಂದ್ರೆ 7.90 ಲಕ್ಷ ಕಡಿಮೆ ಬಜೆಟ್ನಲ್ಲಿ ಒಂದು SUV ಬೇಕಾದವರು ಟ್ರೈ ಮಾಡ್ಕೋಬಹುದು. ಇನ್ನು S ಮತ್ತು S/O ಅಂತ ಹೇಳ್ತೀನಲ್ಲ, 9.10 ಲಕ್ಷದಿಂದ ಹಿಡಿದು 10.20 ಲಕ್ಷದ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು, ಬಿಕಾಸ್ ಹೆಚ್ಚಿನ ಫೀಸ್ ಅನ್ನು ಸಿಗುತ್ತೆ. ಇನ್ನು SX 11.20 ಲಕ್ಸುರಿ ಮತ್ತು ಸನ್ ರೂಫ್ ಇಷ್ಟಪಡೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು SXO ಅಂತ ಕರೀತಾರೆ, 12.50 ಪ್ಲಸ್ ಆಗುತ್ತೆ, ಅಂದರೆ ಲಕ್ಷ. ADAS ಪ್ಲಸ್ ಎಲ್ಲ ಹೈಟೆಕ್ ಫೀಚರ್ ಬೇಕಾದವರಿಗೆ ಸೂಪರ್ ಆಗಿದೆ. ಇನ್ನು N-ಲೈನ್ ಅಂತ ಹೋಗಿದೆ 12.80 ಪ್ಲಸ್ ಲ್ಯಾಕ್ಸ್ ಆಗುತ್ತೆ. ಸ್ಪೋರ್ಟ್ಸ್ ಕಾರ್ ಫೀಚರ್ ಕೂಡ ಬೇಕಾದವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಫೈನಲ್ ಟಚ್ ಹೇಳ್ಬಿಡ್ತೀನಿ ನೋಡ್ರಿ, ಹುಂಡೈ ವೆನ್ಯೂ ಯಾಕೆ ತಗೋಬೇಕು? ಫೈನಲ್ ಆಗಿ ಹೇಳೋದಾಯ್ತು ಅಂದರೆ, ನಿಂಗೊಂದು ಫ್ಯಾಮಿಲಿ ಕಾರ್ ಬೇಕು, ಸಿಟಿಗೂ ಹೋಗಬೇಕು, ಹೈವೇಗೂ ಸರಿ ಆಗಬೇಕು ಅಂದರೆ ಹುಂಡೈ ವೆನ್ಯೂ 2020 ಒಂದು ಬೆಸ್ಟ್ ಪರ್ಫೆಕ್ಟ್ ಚಾಯ್ಸ್ ಅಲ್ಲದೆ ಬೇರೆ ಯಾವುದೂ ಇಲ್ಲ. ನೀವೊಂದು ವೇಳೆ ಫ್ಯಾಮಿಲಿ ಕಾರ್ ಹುಡುಕ್ತಾ ಇದ್ರೆ, ಬಜೆಟ್ 8 ರಿಂದ 11 ಲಕ್ಷ ಒಳಗಿದ್ರೆ ಹುಂಡೈ ವೆನ್ಯೂ ಒಂದು ಸಖತ್ ಆಯ್ಕೆ ಅಂತಾನೆ ಹೇಳ್ಬೋದು. ಇದಕ್ಕೆ ನೋಡಿ, ಜನವರಿ ತಿಂಗಳಲ್ಲಿ 12,000ಕ್ಕೂ ಹೆಚ್ಚು ಜನ ಇದನ್ನ ತಗೊಂಡಿದ್ದಾರೆ. ಅಂದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಇನ್ನೆಷ್ಟು ಬಿಲ್ಟ್ ಇನ್ ಕ್ವಾಲಿಟಿ ಚೆನ್ನಾಗಿ ತಂದಿದ್ದಾರೆ. ವೇರಿಯಂಟ್ಗಳಾಗಿರ್ಬೋದು, ಫೀಚರ್ಗಳಾಗಿರ್ಬೋದು, ADAS ಲೆವೆಲ್ 2 ಕೊಟ್ಟಿದ್ದಾನೆ. ಪ್ಲಸ್ ನಿಮಗೆ ಡೀಸೆಲ್ ಬೇಕಾ, ಅದನ್ನು ರೆಡಿ. ಟರ್ಬೋ ಕ್ವಾಲಿಟಿ ಬೇಕಾ ನಿಮಗೆ, ಅದಕ್ಕೂ ಸೂಪರ್. ನಾರ್ಮಲ್ ಇಂಜಿನ್ ಬೇಕಾ, ಅದಕ್ಕೂ ಸೂಪರ್. ಎಲ್ಲ ರೀತಿಯ ಫೀಚರ್ಸ್ ಅನ್ನ ನಿಮಗೆ ಈ ಒಂದು ಕಾರ್ನಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಹುಂಡೈ ವೆನ್ಯೂ ಬಗ್ಗೆ ನಿಮ್ಗೆ ಏನಿಸ್ತು? ಮಿಸ್ ಮಾಡಿದ್ರೆ ಕಮೆಂಟ್ ತಿಳಿಸ್ಬೇಕು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಹುಂಡೈ ವೆನ್ಯೂ ಬಗ್ಗೆ ಏನ್ ಇಷ್ಟ ಆಯ್ತು ಅಂತ ಹೇಳಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.